ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. ಇವತ್ತಿನ ವಿಡಿಯೋನಲ್ಲಿ ನಾನು 3 ಕುರ್ತಾ ಸೆಟ್ಸ್ ತೊಗೊಂಡಿದ್ದೆ, ಅದರದ್ದು ರಿವ್ಯೂ ತೋರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಕ್ವಿಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬಂದು ಮೊದಲನೇ ಕುರ್ತಾ ಸೆಟ್. ಇದು ಬಂದು ಡಾರ್ಕ್ ಪರ್ಪಲ್ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ. ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಬೇಕು ಅಂದರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದನ್ನು ಆಲ್ರೆಡಿ 2 ಸತಿ ವೇರ್ ಮಾಡಿದ್ದೀನಿ. ಇದು ಬಂದು ಕಾಟನ್ ಪ್ಲಸ್ ಪಾಲಿಸ್ಟರ್ ಮಿಕ್ಸ್ ಥರ ಬರುತ್ತೆ. ಅದರಲ್ಲಿ ಕಾಟನ್ ಬ್ಲೆಂಡ್ ಅಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ದುಪ್ಪಟ ಕೂಡ ಅಷ್ಟೇ ಸಾಫ್ಟಾಗಿದೆ ಮಾತ್ರ. ನೆಕ್ ನೋಡ್ತಾ ಇರ್ಬೋದು, ಈ ಡಿಸೈನಲ್ಲಿದೆ. ಪ್ಯಾಂಟ್ನಲ್ಲಿ ಬಾಟಮ್ ವೇರ್ನಲ್ಲಿ ನಮಗೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಇದು ಬಂದು ಸೆಕೆಂಡ್ ಡ್ರೆಸ್. ನೆಕ್ಕು ವಿ ನೆಕ್ಕಲ್ಲಿದೆ, ಈ ಥರ ವರ್ಕ್ ಮಾಡಿದ್ದಾರೆ. ಇದು ಕೂಡ ಕಾಟನ್ ಬ್ಲೆಂಡ್. ದುಪ್ಪಟ್ಟ ಇದರಲ್ಲಿ ಈ ಥರ ಬಂದಿದೆ. ಇದು ಅಷ್ಟೇ ಸೇಮ್ ಕಲರ್, ಸ್ವಲ್ಪ ಡಾರ್ಕ್ ಪರ್ಪಲಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಇದರಲ್ಲಿ ಪಾಕೆಟ್ ಏನು ಕೊಟ್ಟಿಲ್ಲ. ಪ್ಯಾಂಟ್ ಬಂದು ನಿಮಗೆ ಈ ಥರ ಡಿಸೈನಲ್ಲಿ ಬರುತ್ತೆ. ನಾನು ತೊಗೊಂಡಿರೋದು ಎಸ್ ಸೈಜು. ತುಂಬ ಕ್ಲಾಸಿ ಲುಕ್ ಕೊಡುತ್ತೆ ಮಾತ್ರ ಈ ಡ್ರೆಸ್ಸಸ್ 3 ಸಹ ಒಂದೊಂದು ರೀತಿ ಚೆನ್ನಾಗಿದೆ. ಇದು ಬಂದು ಥರ್ಡ್ ಡ್ರೆಸ್. ಇದು ದುಪಟ್ಟ ಬಂದು ಸೇಮ್ ಲಾಸ್ಟ್ ಡ್ರೆಸ್ ಥರನೇ ಇದೆ. ಇದು ಬಂದು ಕಾಟನ್ ಫ್ಯಾಬ್ರಿಕ್ಕು. ಇದು ಪ್ಲೈನಲ್ಲಿ ವಿ ನೆಕ್ ಇದೆ, ಬೇರೆ ಏನು ವರ್ಕ್ ಇಲ್ಲ ಇದರಲ್ಲಿ. ಹಾಲಿಯಾ ಕಟ್ ಅಂತ ಹೇಳ್ತಾರಲ್ಲ, ಆ ಥರ ಬಂದಿದೆ. ಇದು ಅನಾರ್ಕಲಿ ಥರ ಫ್ಲೇರ್ ಇದೆ ಮಾತ್ರ. ಅಂಡರ್ 800 ರುಪೀಸ್ ಅನ್ಕೋಬೋದು. 3 ಡ್ರೆಸ್ ನನಗೆ ಸಿಕ್ಕಿರೋದು. ಸ್ಲೀವ್ಸ್ ಬಂದು ಫುಲ್ ಸ್ಲೀವ್ಸ್ ಬರುತ್ತೆ ಈ ಥರ. ನಮಗೆ ಬೇಕು ಅಂದರೆ ಲಾಸ್ಟಲ್ಲಿ ನಾವು ಸಹ ಅಟ್ಯಾಚ್ ಮಾಡ್ಕೋಬೋದು ಈ ಥರ. ಓವರಾಲ್ ಲುಕ್ ಬಂದು ಈ ಥರ. ತುಂಬ ಚೆನ್ನಾಗಿತ್ತು ಡ್ರೆಸ್ ಮಾತ್ರ ಇದು. ಇದು ಬಂದು ನೆವಿ ಬ್ಲೂ ಡಾರ್ಕ್ ಕಲರ್. ಹಾಗೆ ಒಂದು ಕ್ವಿಕ್ ರೆಸಿಪಿ ಅಂತ ಹೇಳಿದ್ನಲ್ಲ, ನಾನು ಮೂಲಂಗಿಯಿಂದ ಚಟ್ನಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಒಂದು ಜಾರಿಗೆ ಸ್ವಲ್ಪ ಕಾಯಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ ಒಂದು 5, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊತೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡ್ಕೊಂಡಿರೋ ಅಂಥ ಮೂಲಂಗಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೂಲಂಗಿ ಬಂದು ಫುಲ್ಲು ನುಣ್ಣಿಗೆ ನಾವು ಪೇಸ್ಟ್ ಮಾಡಬಾರ್ದು, ತರಿಯಾಗಿ ಸಿಗಬೇಕದು ಬಾಯಿಗೆ. ಆ ಥರ 1-2 ಸತಿ ನಾವು ಗ್ರೈಂಡ್ ಮಾಡಿದ್ರೆ ಸಾಕು. ಈ ಥರ ಗ್ರೈಂಡ್ ಮಾಡಿದಾದಮೇಲೆ ಅಲ್ಲಿ ಕಾಣಿಸ್ತಾ ಇರ್ಬೋದು ದಪ್ಪಕ್ಕೆ ಗ್ರೈಂಡ್ ಮಾಡಿದ್ದೀನಿ ನಾನು. ಫುಲ್ಲು ಪೇಸ್ಟ್ ರೀತಿ ಮಾಡಿಲ್ಲ. ನಂತರ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡೆ, ಅಷ್ಟೇ ಆಗೋದು. ಹೀಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.